ಹಲೋ, ವೆಲ್ಕಮ್ ಟು ಹೆಲ್ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮುಖಾಂತರ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಅಂತ ಮಾಡ್ಕೊಳ್ಳಿ. ಸೊ ದ್ಯಾಟ್ ಎವ್ರಿ ವಿಡಿಯೋ ಯು ಕ್ಯಾನ್ ಗೆಟ್ ದಟ್. ಇವತ್ತಿನ ಒಂದು ತರಗತಿಯಲ್ಲಿ ಈ ಅಡ್ವಾನ್ಸ್ಡ್ ಲೆವೆಲ್ ಇಂಗ್ಲಿಷ್ ಅಂತ ಕರೀತಾರಲ್ಲ, ಅಂದ್ರೆ ತುಂಬಾ ಸುಧಾರಿಸಿದ ಒಂದು ಇಂಗ್ಲಿಷ್ ಅಂತ ಹೇಳ್ತಾರಲ್ಲ, ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು 3 ಸ್ಟ್ರಕ್ಚರ್ ಮುಖಾಂತರ ನಾವು ಅದನ್ನ ಹೇಗೆ ಮಾತಾಡೋದು ಇನ್ನೂ ಇಂಪ್ರೂವ್ಮೆಂಟ್ ಆಗಿ ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ, ಎಂಡ್ ವರೆಗೂ ನೋಡಿ. ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್ ಹೌ ಟು ಯೂಸ್ ವಿತ್ ದ ಸ್ಟ್ರಕ್ಚರ್, ವಾಟ್ ಈಸ್ ದ ವರ್ಬ್ ಫಾರ್ಮ್, ಹೇಗೆ ಬಳಸಬೇಕು, ಅದರ ಅರ್ಥ ಏನಾಗುತ್ತೆ, ಯಾವಾಗ ಬಳಸಬೇಕು ಅನ್ನೋದನ್ನ ಈಗ ನೋಡೋಣ. Let's get into the class. Should have, could have, would have plus V3 plus object. V3 ಫಾರ್ಮ್ ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು, ವರ್ಬ್ ನ 3ನೇ ಫಾರ್ಮ್. ಅಂದ್ರೆ ನಾವು ಹೇಳ್ತೀವಲ್ಲ, ಗೋ, ವೆಂಟ್, ಗಾನ್. ಇದೆಲ್ಲ ಇದು ಕ್ರಿಯಾಪದದ 3ನೇ ಫಾರ್ಮ್. ಇದರ ಬಗ್ಗೆ ನಾವು ವರ್ಬ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ನೋಡ್ಕೊಂಡು ಬರ್ಬೋದು. ಯಾಕಂದ್ರೆ ಈ ವರ್ಬ್ ಫಾರ್ಮ್ ಇದೆಲ್ಲ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು, ಇದನ್ನು ಕಲಿಲೇಬೇಕು ಇಂಗ್ಲಿಷ್ ಅಲ್ಲಿ. ಇಟ್ಸ್ ಅ ವೆರಿ ನೆಸೆಸರಿ ಟಾಪಿಕ್ ಟು ಸ್ಪೀಕ್, ಟು ರೀಡ್. ಓದ್ಲಿಕ್ಕೆ ಬರ್ಲಿಕ್ಕೆ ಈ ವರ್ಬ್ ಫಾರ್ಮ್ ಗಳನ್ನ ಕಲಿಲೇಬೇಕು. ಹಾಗಾದ್ರೆ ಶುಡ್ ಹ್ಯಾವ್, ಕುಡ್ ಹ್ಯಾವ್, ವುಡ್ ಹ್ಯಾವ್ ಜೊತೆಗೆ ಕ್ರಿಯಾಪದದ 3ನೇ ರೂಪ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ಬಳಸಿ ವಾಕ್ಯವನ್ನು ಹೇಗೆ ಮಾಡೋದು ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ, ಅದರ ಅರ್ಥ ಏನಾಗುತ್ತೆ, ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದ ನೋಡೋಣ. ಮೊದಲಿಗೆ ಇದರ ಅರ್ಥ. ಶುಡ್ ಹ್ಯಾವ್ ಅಂದ್ರೆ ಮಾಡಬೇಕಿತ್ತು. ಯಾವುದೇ ಒಂದು ಕೆಲಸವನ್ನ ನಾವು ಮಾಡಿರೋದಿಲ್ಲ, ಅದನ್ನ ಹೇಳ್ತಿರ್ತೀವಿ, ಅದನ್ನ ಮಾಡಬೇಕಿತ್ತು, ಅಲ್ಲಿಗೆ ಹೋಗಬೇಕಿತ್ತು, ನಾನು ಕ್ಲಾಸಿಗೆ ಅಟೆಂಡ್ ಆಗಬೇಕಿತ್ತು, ನಾನು ಲೋನ್ಗೆ ಅಪ್ಲೈ ಮಾಡಬೇಕಿತ್ತು. It means these are imaginary past sentences. ಈ ಹಿಂದೆ ಆ ಕೆಲಸವನ್ನ ಮಾಡಬೇಕಾಗಿತ್ತು ನಾವು, ಆದ್ರೆ ಮಾಡಿರೋದಿಲ್ಲ. We haven't done this one, that were done at previously. ಈ ಹಿಂದೆನೆ ಮಾಡಬೇಕಾಗಿತ್ತು, ಆದ್ರೆ ಮಾಡಿರೋದಿಲ್ಲ. ಆ ಒಂದು ಕೆಲಸಗಳನ್ನ ನಾವು ಇಮ್ಯಾಜಿನ್, ಈಗ ಒಂದು ಹೇಳಲಿಕ್ಕೆ ನಾವು ಇವುಗಳನ್ನ ಬಳಸ್ತೇವೆ. ಶುಡ್ ಹ್ಯಾವ್ ಅಂದ್ರೆ ಮಾಡಬೇಕಿತ್ತು. ಕುಡ್ ಹ್ಯಾವ್ ಅಂದ್ರೆ ಮಾಡಬಹುದಾಗಿತ್ತು. ನೋಡಿ, ಕ್ಯಾನ್ ಇದರ ಪಾಸ್ಟ್ ಟೆನ್ಸ್. ಕುಡ್, ಕ್ಯಾನ್ ಅನ್ನು ಎಲ್ಲಿ ಬಳಸ್ತೇವೆ ಅಂತಂದ್ರೆ ನಮ್ಗೆ ಆ ಸಾಮರ್ಥ್ಯ ಇತ್ತು ಅಂತ ಹೇಳಿಕೆ, ಆ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥ ಸಾಮರ್ಥ್ಯ ಇತ್ತು ಅಂತ ಹೇಳಿಕೆ ಕ್ಯಾನ್ ಅನ್ನ ಬಳಸ್ತೇವೆ. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಅನ್ನು ಮಾತನಾಡಬಲ್ಲೆ. ಐ ಕ್ಯಾನ್ ಸ್ವಿಮ್, ನಾನು ಈಜಬಲ್ಲೆ. ಇದರ ಒಂದು ಪಾಸ್ಟ್ ಟೆನ್ಸ್ ಕುಡ್. ಆ ಕುಡ್ ಮತ್ತು ಹ್ಯಾವ್ ಜೊತೆಗೆ V3 ಫಾರ್ಮ್ ಅನ್ನು ಬಳಸ್ತೇವೆ. ಇದು ಕೂಡ ಹಾಗೆ, ಇಲ್ಲಿ ಕೂಡ ಕೆಲಸವನ್ನ ಮಾಡಿರೋದಿಲ್ಲ, ಮಾಡಬೇಕಾಗಿತ್ತು, ಅದನ್ನ ಈಗ ಮಾಡಿರೋದಿಲ್ಲ, ಹೌದಲ್ವಾ? ಆ ಕೆಲಸವನ್ನ ಮಾಡಬಹುದಾಗಿತ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ವುಡ್ ಹ್ಯಾವ್ ಅಂದ್ರೆ ಮಾಡಿರುತ್ತಿದ್ದೆ. ಇಲ್ಲಿ ಕೂಡ ಹಾಗೆ, ಯಾವುದೇ ಕೆಲಸ ಆಗಿರೋದಿಲ್ಲ. 3 ಸ್ಟ್ರಕ್ಚರ್ ಅದೇ ರೀತಿ. ಅಂದ್ರೆ ಯಾವುದೇ ಕೆಲಸ ಆಗಿರೋದಿಲ್ಲ, ಅದನ್ನ ಈಗ ಹೇಳ್ತಿರ್ತೇವೆ ನಾವು, ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಮಾಡಿಲ್ಲ. ಮಾಡಬಹುದಾಗಿತ್ತು, ಮಾಡಿಲ್ಲ. ಮಾಡಿರ್ತಿದ್ದೆ, ಆದ್ರೆ ಮಾಡಿಲ್ಲ. ಇಲ್ಲಿ ಕೆಲಸ ಆಗಿರೋದಿಲ್ಲ, ಅದರ ಬಗ್ಗೆ ನಾವು ಈಗ ಹೇಳ್ತಿರ್ತೇವೆ, ಅದನ್ನ ಮಾಡಿರ್ಬೇಕಾಗಿತ್ತು, ಮಾಡಬಹುದಾಗಿತ್ತು, ಮಾಡಿರ್ತಿದ್ದೆ ಅಂತ ಹೇಳಿಕ್ಕೆ ನಾವು ಕುಡ್ ಹ್ಯಾವ್, ವುಡ್ ಹ್ಯಾವ್, ಶುಡ್ ಹ್ಯಾವ್ ಅನ್ನ ಬಳಸಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ಮಾತಾಡ್ತೀವಿ. ನೋಡಿ, ಐ ಅಂದ್ರೆ ಸಬ್ಜೆಕ್ಟ್, ನಾವು ನಾನು ಅಂತ ಹೇಳ್ತೀವಿ. ವಿ ಅಂದ್ರೆ ನಾವು, ಯು ಅಂದ್ರೆ ನೇಮ್ ಅಥವಾ ನೀವು, ದೇ ಅಂದ್ರೆ ಅವರು, ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು. ಇವೆಲ್ಲ ಸಬ್ಜೆಕ್ಟ್ ಗಳು ಗೊತ್ತಿದ್ದಾವೆ. ಶುಡ್ ಹ್ಯಾವ್, ಕುಡ್ ಹ್ಯಾವ್, ವುಡ್ ಹ್ಯಾವ್ ನಾನು 3 ಎಟ್ ಎ ಟೈಮ್ ಬರ್ದಿದ್ದೀನಿ, ಬಟ್ ಮೀನಿಂಗ್ ಈಸ್ ಸ್ಲೈಟ್ಲಿ ಚೇಂಜ್. ಈ ಒಂದು ಫಾರ್ಮೆಟ್ ಜೊತೆಗೆ ನಾವು ಕ್ರಿಯಾಪದದ 3ನೇ ಒಂದು ರೂಪವನ್ನು ಬಳಸಬೇಕು. ಅರ್ಥ ಬೇರೆ ಬೇರೆ ಆಗುತ್ತೆ. ನೋಡಿ, ಶುಡ್ ಹ್ಯಾವ್ ಅಂದ್ರೆ ಮಾಡಬೇಕಿತ್ತು,
ಇಟ್ ಮೀನ್ಸ್ ದರ್ ಇಸ್ ಕಂಪಲ್ಷನ್, ಅದನ್ನ ಮಾಡಬೇಕಾಗಿತ್ತು. ಹೌದಾ? ಕುಡ್ ಹ್ಯಾವ್ ಅಂದ್ರೆ ಮಾಡಬಹುದಾಗಿತ್ತು, ಅಂದ್ರೆ ಆ ಕೆಲಸವನ್ನು ಮಾಡ್ಲಿಕ್ಕೆ ನನಗೆ ಸಾಮರ್ಥ್ಯ ಇತ್ತು, ಅದಾಗ್ತಿತ್ತು, ಮಾಡಬಹುದಾಗಿತ್ತು ನಾನು ಅಂತ ಹೇಳಿದೆ. ವುಡ್ ಹ್ಯಾವ್ ಅಂದ್ರೆ ಮಾಡಿರ್ತಿದ್ದೆ, ಮಾಡಿಲ್ಲ. ಮಾಡಬಹುದಾಗಿತ್ತು, ಮಾಡಿಲ್ಲ. ಮಾಡಬೇಕಿತ್ತು, ಮಾಡಿಲ್ಲ. ಇಲ್ಲಿ ಯಾವುದೇ ಕೆಲಸ ಆಗಿರೋದಿಲ್ಲ. ನೋಡಿ, ಇಲ್ಲಿ ಎಲ್ಲವುಗಳನ್ನು ನಾವು ಕ್ರಿಯಾಪದದ ಮೂರನೇ ಒಂದು ರೂಪ ಬರೆದಿನಿ. ರೈಟ್, ರೋಟ್, ರಿಟರ್ನ್, ಗೋ, ವೆಂಟ್, ಗಾನ್, ಡೂ, ಡಿಡ್, ಡನ್, ಅಟೆಂಡ್, ಅಟೆಂಡೆಡ್, ಅಟೆಂಡೆಡ್, ಕಂಪ್ಲೀಟ್, ಕಂಪ್ಲೀಟೆಡ್, ಕಂಪ್ಲೀಟೆಡ್, ಬ್ರಿಂಗ್, ಬ್ರಾಟ್, ಬ್ರಾಟ್, ಸ್ಪೀಕ್, ಸ್ಪೋಕ್, ಸ್ಪೋಕನ್, ಅಪ್ಲೈ, ಅಪ್ಲೈಡ್, ಅಪ್ಲೈಡ್, ಸ್ಟಡಿ, ಸ್ಟಡಿಡ್, ಸ್ಟಡಿಡ್. ನಾನು ಒಂದು ಹೇಳ್ಬಿಡ್ತೇನೆ ನಿಮಗೆ. ನೋಡಿ, ಐ ಶುಡ್ ಹ್ಯಾವ್ ರಿಟರ್ನ್, ನಾನು ಪತ್ರವನ್ನ ಬರೆದಿರಬೇಕಿತ್ತು. ನೋಡಿ, ಬರೆದಿರಬೇಕಿತ್ತು ಅಂದ್ರೆ ಏನು? ಆದ್ರೆ ಬರೆದಿಲ್ಲ. ಈ ಹಿಂದೆನೆ ಅದನ್ನು ಬರೆದಿರಬೇಕಿತ್ತು, ಆದ್ರೆ ಬರೆದಿಲ್ಲ. ಐ ಶುಡ್ ಹ್ಯಾವ್ ರಿಟರ್ನ್ ಲೆಟರ್ ಟು ಹೆಸ್ಕಾಂ, ನಾನು ಹೆಸ್ಕಾಂ ಆಫೀಸ್ಗೆ ಒಂದು ಪತ್ರವನ್ನು ಬರೆದಿರಬೇಕಿತ್ತು. ಹ್ಯಾವ್ ರಿಟರ್ನ್, ಆದ್ರೆ ಬರೆದಿಲ್ಲ. ವಿ ಶುಡ್ ಹ್ಯಾವ್ ರಿಟರ್ನ್, ನಾವು ಬರೆದಿರಬೇಕಾಗಿತ್ತು, ಬರೆದಿಲ್ಲ. ನೋಡಿ, ಇಮ್ಯಾಜಿನರಿ ಫಾಸ್ಟ್ ಅಲ್ಲಿ ಈ ಹಿಂದೆ ಇದ್ದಿರ್ತಕ್ಕಂಥ ಪಶ್ಚಾತ್ತಾಪಗಳನ್ನು ಬಳಸಿ ನಾವು ಹೇಳ್ತೇವಲ್ಲ, ವಿ ಶುಡ್ ಹ್ಯಾವ್ ರಿಟರ್ನ್ ಲೆಟರ್, ನಾವು ಪತ್ರವನ್ನು ಬರೆದಿರಬೇಕಿತ್ತು. ಹೌದಾ? ಶುಡ್ ಹ್ಯಾವ್ ಬಗ್ಗೆ ಅಷ್ಟೇ ನೋಡೋಣ ಈಗ. ಯು ಶುಡ್ ಹ್ಯಾವ್ ರಿಟರ್ನ್, ನೀನು ಬರೆದಿರಬೇಕಿತ್ತು, ನೀನು ಮಾಡಲೇಬೇಕಿತ್ತು, ನೀನು ಹೋಗಿರ್ಬೇಕಿತ್ತು, ನೀನು ಕುಳಿತಿರ್ಬೇಕಿತ್ತು, ನೀನು ಅಟೆಂಡ್ ಆಗಿರ್ಬೇಕಿತ್ತು. ಈ ರೀತಿ ಹೇಳ್ತೀವಲ್ವಾ ಶುಡ್ ಅನ್ನ, ಅವಾಗ ಇದನ್ನ ಬಳಸ್ತೇವೆ. ದೇ ಶುಡ್ ಹ್ಯಾವ್ ರಿಟರ್ನ್, ಅವರು ಪತ್ರವನ್ನು ಬರೆದಿರಬೇಕಿತ್ತು. ಹಿ ಶುಡ್ ಹ್ಯಾವ್ ರಿಟರ್ನ್, ಅವನು ಪತ್ರವನ್ನು ಬರೆದಿರಬೇಕಿತ್ತು. ಶಿ ಶುಡ್ ಹ್ಯಾವ್ ರಿಟರ್ನ್, ಅವಳು ಪತ್ರವನ್ನು ಬರೆದಿರಬೇಕಿತ್ತು. ಇದನ್ನ ನೋಡಿ, ಐ ಶುಡ್ ಹ್ಯಾವ್ ಗಾನ್ ಟು ಲೈಬ್ರರಿ, ನಾನು ಲೈಬ್ರರಿಗೆ ಹೋಗಿರ್ಬೇಕಿತ್ತು, ಹೋಗಿಲ್ಲ. ಓದಿರ್ಬೇಕಿತ್ತು, ಓದಿಲ್ಲ. ಬರೆದಿರಬೇಕಿತ್ತು, ಬರೆದಿಲ್ಲ. ಓಕೆ, ಅರ್ಥ ಆಗುತ್ತಲ್ವಾ? ನೋಡಿ, ಐ ಶುಡ್ ಹ್ಯಾವ್ ಡನ್ ಆನ್ ಟೈಮ್, ನಾನು ಸರಿಯಾದ ಟೈಮ್ಗೆ ಅದನ್ನ ಮಾಡಿರ್ಬೇಕಿತ್ತು. ಅಂದ್ರೆ ಏನರ್ಥ? ನಾನು ಮಾಡಿದ್ದಿಲ್ಲ ಅಂತ ಅರ್ಥ. ಅದನ್ನ ಮಾಡಿರ್ಬೇಕಿತ್ತು ಅಂತ ಚೆನ್ನಾಗಿರ್ತಿತ್ತು ಮಾಡಿದ್ರೆ ಅಂತ ಅರ್ಥ. ಐ ಶುಡ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್, ನಾನು ಮೀಟಿಂಗ್ ಅನ್ನ ಅಟೆಂಡ್ ಆಗಿರಬೇಕಿತ್ತು, ಆಗಿಲ್ಲ. ಇಟ್ ಮೀನ್ಸ್ ಐ ಡಿಂಟ್ ಅಟೆಂಡ್, ನಾನು ಅಟೆಂಡ್ ಆಗಿಲ್ಲ, ಅಟೆಂಡ್ ಆಗಿರ್ಬೇಕಿತ್ತು ಅಂತ ಅರ್ಥ. ಐ ಶುಡ್ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್, ನಾನು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕಿತ್ತು, ಮಾಡಿಲ್ಲ. ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅರ್ಥ. ಐ ಶುಡ್ ಹ್ಯಾವ್ ಬ್ರಾಟ್ ದ ಮೆಡಿಸಿನ್, ನಾನು ಔಷಧಿಯನ್ನ ತಂದಿರ್ಬೇಕಿತ್ತು, ತಂದಿಲ್ಲ. ಈ ಹಿಂದೆನೆ ತಂದಿರ್ಬೇಕಿತ್ತು, ಆದ್ರೆ ತಂದಿಲ್ಲ. ತಂದಿದ್ರೆ ಚೆನ್ನಾಗಿರ್ತಿತ್ತು. ಓಕೆ, ಐ ಶುಡ್ ಹ್ಯಾವ್ ಸ್ಪೋಕನ್ ಟು ಮ್ಯಾನೇಜರ್, ನಾನು ಮ್ಯಾನೇಜರ್ ಜೊತೆಗೆ ಮಾತಾಡಬೇಕಿತ್ತು, ಮಾತಾಡಿಲ್ಲ. ಅದಕ್ಕೆ ನನಗೆ ಲೋನ್ ಸಿಕ್ಕಿಲ್ಲ. ಓಕೆ, ಐ ಶುಡ್ ಹ್ಯಾವ್ ಅಪ್ಲೈಡ್ ಫಾರ್ ನೀಟ್, ನಾನು ನೀಟ್ ಎಕ್ಸಾಮ್ ಅಪ್ಲೈ ಮಾಡಿರ್ಬೇಕಿತ್ತು, ಅಪ್ಲೈ ಮಾಡಿಲ್ಲ. ಅಪ್ಲೈ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಇವು ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾವು ಇವುಗಳನ್ನ ಬಳಸ್ತೇವೆ. ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಶಾಲ್ ಮೂವ್ ಫಾರ್ ಗುಡ್ ಹ್ಯಾವ್. ಈಗ ನೋಡಿ, ಕುಡ್ ಹ್ಯಾವ್ ಅಂದ್ರೆ ಏನು ಒಂದು ಚೇಂಜ್ ಆಗುತ್ತೆ. ನೋಡಿ, ಐ ಕುಡ್ ಹ್ಯಾವ್ ರಿಟನ್, ನಾನು ಬರಿಬಹುದಾಗಿತ್ತು. ಇಲ್ಲಿ ನೋಡಿ, ನಾನು ಬರೆದಿರ್ಬೇಕಿತ್ತು ಬೇರೆ, ನಾನು ಬರಿಬಹುದಾಗಿತ್ತು ಅಂದ್ರೇನು? ಐ ವಾಸ್ ಏಬಲ್ ಟು ರೈಟ್, ನನಗೆ ಆ ಸಾಮರ್ಥ್ಯ ಇತ್ತು ಬರಿತಕ್ಕಂಥದ್ದನ್ನ, ನನಗೆ ಸಮಯ ಇತ್ತು, ಆದ್ರೆ ಬರೆದಿಲ್ಲ. ನೋಡಿ, ಅರ್ಥ ಹೇಗೆ ಚೇಂಜ್ ಆಗುತ್ತೆ ನೋಡಿ. ಐ ಕುಡ್ ಹ್ಯಾವ್ ರಿಟನ್, ನಾನು ಪತ್ರವನ್ನು ಬರೆದಿರಬಹುದಾಗಿತ್ತು. ಐ ಕುಡ್ ಹ್ಯಾವ್ ಗಾನ್ ಟು ಲೈಬ್ರರಿ, ನಾನು ಲೈಬ್ರರಿಗೆ ಹೋಗಬಹುದಾಗಿತ್ತು. ಮೀನ್ಸ್ ಐ ಹ್ಯಾಡ್ ಅಬಿಲಿಟಿ ಟು ಗೋ ಲೈಬ್ರರಿ. ಅಂದ್ರೆ
ನಾನು ಆ ಲೈಬ್ರರಿಗೆ ಹೋಗ್ತಕ್ಕಂಥ ಎಲ್ಲವೂ ಅವಕಾಶಗಳಿದ್ವು, ಬಟ್ ಐ ಆಮ್ ಅನೇಬಲ್. ಐ ಕುಡ್ ಹ್ಯಾವ್ ಡನ್ ಆನ್ ಟೈಮ್. ನಾನು ಸರಿಯಾದ ಸಮಯಕ್ಕೆ ಅದನ್ನ ಮಾಡಿರಬಹುದಾಗಿತ್ತು, ಆದ್ರೆ ಮಾಡಿಲ್ಲ. ಇಲ್ಲಿ ಕೂಡ ಹಾಗೆ ಯಾವುದೇ ಕೆಲಸಗಳು ಆಗಿರೋದಿಲ್ಲ ನಾವು ಅನ್ಕೊಂಡ ಹಾಗೆ. ಅದ್ರ ಬಗ್ಗೆ ಈಗ ನಾವು ಮಾತಾಡ್ತಿರ್ತೇವೆ. ವಿ ಕುಡ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್. ನಾವು ಮೀಟಿಂಗ್ ಅನ್ನ ಅಟೆಂಡ್ ಆಗಿರಬಹುದಾಗಿತ್ತು, ಹೌದಲ್ಲ. ಹಿ ಕುಡ್ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ಅವನು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬಹುದಾಗಿತ್ತು, ಮಾಡಬಲ್ಲವನಾಗಿದ್ದ, ಆದ್ರೆ ಮಾಡಿಲ್ಲ. ಶಿ ಕುಡ್ ಹ್ಯಾವ್ ಸ್ಪೋಕನ್ ಟು ಮ್ಯಾನೇಜರ್. ಅವಳು ಮ್ಯಾನೇಜರ್ ಜೊತೆಗೆ ಮಾತನಾಡಬಹುದಾಗಿತ್ತು, ಬಟ್ ಶಿ ಡಿಡ್ಂಟ್. ಅವಳು ಮಾತಾಡಿಲ್ಲ, ಹೌದಲ್ಲ. ಶಿ ಕುಡ್ ಹ್ಯಾವ್ ಅಪ್ಲೈಡ್ ಫಾರ್ ನೀಟ್. ಅವಳು ನೀಟ್ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದಾಗಿತ್ತು, ಹೌದಲ್ವಾ, ಅದನ್ನ ಮಾಡಿಲ್ಲ. ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಓಕೆ. ಹಿ ಕುಡ್ ಹ್ಯಾವ್ ಸ್ಟಡಿಡ್ ವೆಲ್. ಅವರು ಚೆನ್ನಾಗಿ ಓದಬಹುದಾಗಿತ್ತು. ಹಿ ಕುಡ್ ಹ್ಯಾವ್ ಸ್ಟಡಿಡ್ ವೆಲ್ ಬಟ್ ಡಿಡ್ಂಟ್. ಓದಬಹುದಾಗಿತ್ತು ಇನ್ನು ಚೆನ್ನಾಗಿ, ಆದ್ರೆ ಓದಿದ್ದಿಲ್ಲ, ಅದಕ್ಕೆ ಅವನು ಪಾಸ್ ಆಗಿಲ್ಲ. ಓಕೆ. ಕುಡ್ ಹ್ಯಾವ್, ಶುಡ್ ಹ್ಯಾವ್ ಗಳು ಗೊತ್ತಾಯ್ತು. ವುಡ್ ಹ್ಯಾವ್ ಅಂದ್ರೆ ಏನಂತ ನೋಡಿ, ಮಾಡಿರ್ತಿದ್ದೆ ಅಂದ್ರೆ ಮಾಡಿಲ್ಲ. ನೋಡಿ, ಐ ವುಡ್ ಹ್ಯಾವ್ ರಿಟರ್ನ್. ನಾನು ಬರೆದಿರ್ತಿದ್ದೆ. ನೀನ್ ಏನು ಬೇಗ ಹೇಳಿದ್ರೆ, ನೀನ್ ನನಗೆ ಹೇಳಿದ್ರೆ ನಾನು ಆ ಪತ್ರವನ್ನ ಹೆಸ್ಕಾಂ ಆಫೀಸಿಗೆ ಬರೆದಿರ್ತಿದ್ದೆ. ನೋಡಿ, ಮಾಡಿರ್ತಿದ್ದೆ ಅಂದ್ರೇನು, ಆ ಕೆಲಸವನ್ನ ಮಾಡಿರ್ತಿದ್ದೆ, ಆದ್ರೆ ಮಾಡಿಲ್ಲ. ಇವಾಗ ನೋಡಿ, ಐ ವುಡ್ ಹ್ಯಾವ್ ರಿಟರ್ನ್ ಲೆಟರ್ ಟು ಹೆಸ್ಕಾಂ. ನಾನು ಹೆಸ್ಕಾಂ ಆಫೀಸ್ಗೆ ಲೆಟರ್ ಅನ್ನ ಬರೆದಿರ್ತಿದ್ದೆ. ನೀನ್ ಹೇಳಿದ್ರೆ ನಾನು ಮುಂಚೆ ಬರೆದಿರ್ತಿದ್ದೆ, ಆದ್ರೆ ಬರ್ದಿಲ್ಲ. ನೀನ್ ಹೇಳಿಲ್ಲ, ನಾನು ಬರೆದಿಲ್ಲ. ಐ ವುಡ್ ಹ್ಯಾವ್ ಗಾನ್ ಟು ಲೈಬ್ರರಿ ಇಫ್ ಯು ಟೋಲ್ಡ್ ಮೀ ಅರ್ಲಿಯರ್. ನೀನು ಸ್ವಲ್ಪ ಬೇಗ ಹೇಳಿದ್ರೆ ನಾನು ಲೈಬ್ರರಿಗೆ ಹೋಗಿರ್ತಿದ್ದೆ, ಅಲ್ವಾ. ಹೇಳಿಲ್ಲ, ಅದಕ್ಕೆ ನಾನು ಹೋಗಿಲ್ಲ. ನೋಡಿ, ಏನ್ ಮೀನಿಂಗ್ ಚೇಂಜ್ ಆಗುತ್ತೆ. ಶುಡ್ ಅಂದ್ರೆ ಮಾಡಬೇಕಿತ್ತು, ಕುಡ್ ಅಂದ್ರೆ ಮಾಡಿರ್ತಿದ್ದೆ, ವುಡ್ ಅಂದ್ರೆ ಮಾಡುತ್ತಿದ್ದೆ, ಕುಡ್ ಅಂದ್ರೆ ಮಾಡಬಹುದಾಗಿತ್ತು. ಹಿ ವುಡ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್. ಅವನು ಮೀಟಿಂಗ್ ಅನ್ನ ಅಟೆಂಡ್ ಆಗಿರ್ತಿದ್ದ, ಆದ್ರೆ ಆಗಿಲ್ಲ. ಶಿ ವುಡ್ ಹ್ಯಾವ್ ಬ್ರಾಟ್ ದ ಮೆಡಿಸಿನ್. ಅವಳು ಮೆಡಿಸಿನ್ ಅನ್ನು ತಂದಿರ್ತಿದ್ಲು. ಇಫ್ ಯು ಟೋಲ್ಡ್ ಹರ್ ಅರ್ಲಿಯರ್. ನೀನು ಬೇಗನೆ ಹೇಳಿದ್ರೆ ಅವಳು ಮೆಡಿಸಿನ್ ಅನ್ನ ತಂದಿರ್ತಿದ್ಲು, ಆದ್ರೆ ತಂದಿಲ್ಲ. ಬೇಗ ಹೇಳಿದ್ರೆ ತಂದಿರ್ತಿದ್ಲು, ಹೇಳಿಲ್ಲ, ಅದಕ್ಕೆ ಅವಳು ತಂದಿಲ್ಲ. ಹಿ ವುಡ್ ಹ್ಯಾವ್ ಸ್ಪೋಕನ್ ಟು ಮ್ಯಾನೇಜರ್. ಅವನು ಮ್ಯಾನೇಜರ್ ಜೊತೆಗೆ ಮಾತನಾಡಿರ್ತಿದ್ದ, ಮಾತಾಡಿಲ್ಲ. ಓಕೆ. ಶಿ ವುಡ್ ಹ್ಯಾವ್ ಸ್ಟಡಿಡ್ ವೆಲ್. ಅವಳು ಚೆನ್ನಾಗಿ ಓದುತ್ತಿದ್ಲು. ಇನ್ನೂ ಸ್ವಲ್ಪ ಕಷ್ಟಪಟ್ಟಿದ್ರೆ ಇನ್ನು ಚೆನ್ನಾಗಿ ಓದುತ್ತಿದ್ಲು, ಹೌದಲ್ವಾ. ಈ ರೀತಿ ಶುಡ್ ಹ್ಯಾವ್, ಕುಡ್ ಹ್ಯಾವ್, ವುಡ್ ಹ್ಯಾವ್ ಜೊತೆಗೆ V3 ಫಾರ್ಮ್ ಅನ್ನು ನಾವು ಬಳಸಿ ಇವತ್ತಿನ ಒಂದು ತರಗತಿಯಲ್ಲಿ ಆ ಅಡ್ವಾನ್ಸ್ಡ್ ಲೆವೆಲ್ ಇಂಗ್ಲಿಷ್ ನಲ್ಲಿ ಹೇಗೆ ಮಾತಾಡೋದು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೀವಿ. ಓಕೆ. ನಾನು ಒಂದೆರಡು ಎಕ್ಸಾಂಪಲ್ ಅನ್ನು ಹೇಳ್ತೀನಿ, ನೀವು ಅದನ್ನ ಕನ್ನಡದ ಮುಖಾಂತರ ಏನೈತಲ್ಲ ಅದನ್ನ ಈ ರೀತಿ ಸ್ಟ್ರಕ್ಚರ್ ಅನ್ನು ಬಳಸಿ ಹೇಳಿ. ಪೊಲೀಸರು ಕಳ್ಳನನ್ನ ಬಂಧಿಸಬಹುದಾಗಿತ್ತು, ಹೌದಲ್ವಾ. ಒಂದೇ. ಅದೇ ರೀತಿ ನೀನು ಬೇಗನೆ ನನಗೆ ಹೇಳಿದ್ರೆ ನಾನು ಮನೆಗೆ ಜಲ್ದಿ ಬಂದಿರ್ತಿದ್ದೆ. ಅವಳು ಅವನನ್ನ ಮದುವೆ ಆಗಿರ್ಬೇಕಿತ್ತು. ಈ ಮೂರು ಸೆಂಟೆನ್ಸ್ ಗಳನ್ನ ಕುಡ್ ಹ್ಯಾವ್, ಶುಡ್ ಹ್ಯಾವ್, ವುಡ್ ಹ್ಯಾವ್ ಬಳಸಿ ಹೇಗೆ ಮಾಡೋದು ಅನ್ನೋದು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ. ಟಿಲ್ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.